ಹೆಂಡತಿ ಬರೇ ಪಕ್ಕಕ್ಕೆ ಇಲ್ಲೇ. ಹಾಂ ಪೋ ಬಾರಪ್ಪ ಇಲ್ಲಿ ಸೆಲ್ಫಿ ತಗೊಳ್ಳೋಣ. ಬಾ ಲಕ್ಕಿ ಬೈಲೆ ತೆಕೊಳ್ರ ಮಾವ ಬನ್ನಿ ಮಾವ. ಅಜ್ಜಿ ಶಾಂತಿ, ಡೆಕೋರೇಷನ್ ಎಷ್ಟು ಚೆನ್ನಾಗಿದೆ ಅಲ್ವೇನೆ? ತುಂಬಾ ಚೆನ್ನಾಗಿದೆ ರೀ. ಇನ್ನು ಎಷ್ಟೊತ್ತು ಕಾಯ್ಬೇಕ್ರಿ? ಅದ್ ಏನ್ ಮಾಡ್ತಿದಾರೆ ಅಂತನಾದ್ರೂ ಹೇಳಿ. ರವಿ ಶ್ರುತಿ ಬರ್ಲಿ, ಎಲ್ಲ ವಿಷಯನೂ ಗೊತ್ತಾಗತ್ತೆ. ನೀನು ಬಾರೆ, ಇಬ್ರು ಮೂತಿನ ತೋರಿಸ್ಬೇಡ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಕ್ಯಾಮ್ರಾಗೆ. ಬರಲ್ವಾ? ಹೋಗಿ ಶಾಂತಿ. ಹೊಡ್ದಾಕ್ಬಿಡ್ತೀನಿ ಈಗ. ನೀನು ಬರ. ಇನ್ನೂ ಟೈಮು ಕರೆಕ್ಟಾಗಿ ಬಂದ್ಬಿಡ್ತಿಲ್ಲ ಮನೋಜ ನೀನು. ಬೇರೆ ಏನಾಯ್ತು ಡೆಕೋರೇಷನು? ಏನಾದ್ರು ಮಾಡಿದೆ ಬೇಡ, ಸಕ್ಕದಾಗೆ ಮಾಡಿದಿರಾ? ಲೇ ಏನ್ರ ಇದು ತಮಾಷೆ? ಒಂದ್ ದಿಂಬನ್ ಯಾಕ್ರ ಇಬ್ರು ಎತ್ಕೊಂಡ್ ಬರ್ತಾ ಇದೀರಾ? ಓ ಮನೋಜ, ಇದು ನೋಡಿದ್ರೆ ದಿಂಬನ್ಸ್ತದೆ ನಿನ್ಗೆ? ಮತ್ತೇನು ಇದು? ಅಯ್ಯೋ, ಅವ್ರ ಆನಿವರ್ಸರಿಗೋಸ್ಕರ ಕೇಕ್ ತಂದಿರಿ. ಅದಕ್ಕೆ ಇಷ್ಟು ದೊಡ್ಡ ಕೇಕಾ? ರವಿಕಾಂತ್, ಏನೋ ಇದು ಬಾಯ್ಲರ್ ಕೋಳಿ ಎಷ್ಟು ತೂಕ ಇಲ್ವನ ಇದು? ಶ್ರುತಿ, ಯಾಕೆ ಇಷ್ಟೊಂದು ದೊಡ್ಡ ಕೇಕ್ ತಂದಿದ್ದೀರಾ? ಇದು ನಿಮ್ ಫಸ್ಟ್ ಆನಿವರ್ಸರಿ ಮೀನಾ ಅವ್ರೆ, ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕಲ್ವಾ? ಏನಮ್ಮ ಶ್ರುತಿ ನೀನು? ಈ ಸಿನಿಮಾ 100 days ಓಡಿದ್ರೆ ಸಕ್ಸಸ್ ಮೀಟ್ ಅಂತ ಕೇಕ್ ಕಟ್ ಮಾಡ್ತಾರಲ್ಲ, ಆ ತರ ಇದೆ ಇದು. ಇವ್ರ ಜೀವನನು ಹೀಗೆ 100 ವರ್ಷ ಸಂಭ್ರಮ ಪಡುತ್ತೆ ಅಂತ ಅಡ್ವಾನ್ಸ್ ಆಗಿ ಕೇಕ್ ಕಟ್ ಮಾಡ್ತಿರೋದು ಕಣೆ. ಕೊತ್ತಂಬರಿ ಮುಗ್ದವಳೆ. ಕೊತ್ತಂಬರಿ ಮುಖ ಅಲ್ಲಮ್ಮ, ಅದು ಪಾರ್ಥೇನಿಯಂ. ಏನಂತೆ ನೀವು? ಆಯ್ತಾಯ್ತು ಬಿಡೆ, ಕೊತ್ತಂಬರಿನೂ ಬೇಡ, ಇವನ್ ಹೇಳಿದ್ದು ಬೇಡ. ಕರ್ಬೇವು ಮುಗ್ದವಳು ಆಯ್ತಾ? ಸುಮ್ಮನೆ ನಿಂತ್ಕೊಂಡ್ರೆ ಸಾಕು ಚಿತ್ರಾಂಗದೆ. ಅಮ್ಮ, ನೀನು ಯಾಕೆ ಬೈದು ಬೈಗಳಕ್ಕೆ ಮರ್ಯಾದೆ ತೆಗಿತೀಯ? ಸ್ವಲ್ಪ ಸುಮ್ಮನೆ ಕೂತ್ಕೋ. ಕೇಕ್ನ ಯಾವ ಫ್ಲೇವರ್ ತಂದಿದ್ಯೋ? ಚಾಕ್ಲೇಟ್ ಫ್ಲೇವರ್ ಕಣ. ಯಾವಾಗ ಕಟ್ ಮಾಡ್ತೀರಾ? ಫಂಕ್ಷನ್ ಶುರು ಆದ್ಮೇಲೆ. ಫಂಕ್ಷನ್ ಯಾವಾಗ ಶುರು ಮಾಡ್ತೀರಾ? ಕೇಕ್ ಕಟ್ ಮಾಡಿದ್ಮೇಲೆ. ಹಾಗಾದ್ರೆ ಈಗಲೇ ಕೇಕ್ ಕಟ್ ಮಾಡ್ಬೋದಾ? ಏಯ್ ತಲಾಟೆ ಮನೋಜ, ಸ್ವಲ್ಪ ಸಮಾಧಾನವಾಗಿರೋ. ಓ, ಅದ್ ಹಾಗಲ್ಲಪ್ಪ. ಐಸ್ ಕೇಕ್ ಆದ್ರೆ ಕರ್ಗೋಗ್ಬಿಡುತ್ತೆ. ಇಷ್ಟು ದೊಡ್ಡ ಕೇಕ್ ಫ್ರಿಡ್ಜ್ ಇಡಕ್ಕಾಗಲ್ಲ. ಕಟ್ ಮಾಡಿ ಪೀಸ್ ಮಾಡಿ ಇಟ್ಬಿಟ್ರೆ ಆರಾಮಾಗಿ ಫ್ರಿಡ್ಜ್ ಇಡ್ಬೋದು ಅಂತ. ಮನು, ಸ್ವಲ್ಪ ಸುಮ್ಮನಿರಿ ನೀವು. ಅದು ರೋಹಿಣಿ. ಸ್ವಲ್ಪ ಸೈಲೆಂಟ್ ಆಗಿ ಸುಮ್ಮನೆ ಇದ್ದು ಬಿಡಿ. ಇರ್ತೀನಿ. ಬಾ 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 ಕಂದ. ಹೇಗಿದ್ದೀರಿ ಕುಸುಮಮ್ಮ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಣ್ಣ. ಅಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ನೀವಿಬ್ರು ಚೆನ್ನಾಗಿದ್ದೀರಾ? ಮಂಜು ಬರಲ್ವೇನಮ್ಮ? ಇಲ್ಲ ಮಾವ, ಅವನಿಗೆ ಸ್ಪೆಷಲ್ ಕ್ಲಾಸ್ ಇತ್ತು, ಅದಕ್ಕೆ ಬರಲಿಲ್ಲ. ಬನ್ನಿ. ಅಯ್ಯೋ ಬೀಗ್ರೆ, ನೀವು ಬರ್ತೀರಾ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ವರಮಹಾಲಕ್ಷ್ಮಿ ನೀವು. ನಾನೇ ಶ್ರುತಿಗೆ ನಿಮ್ಮ ಮನೆಯವ್ರನ್ನ ಕರಿ ಅಂತ ಹೇಳಿದೆ. ನಿಮ್ಮ ಯಜಮಾನರು ಬರಲ್ವೇನಮ್ಮ? ಅವರು ಕೆಲ್ಸದ ಮೇಲೆ ಊರಿಗೆ ಹೋಗಿದ್ದಾರೆ. ಪರವಾಗಿಲ್ಲ ಬಿಡಿ, ನೀವು ಬಂದ್ರಲ್ಲ, ಸಮಾಧಾನ ಆಯ್ತು. ನಮಸ್ತೆ ಅಮ್ಮ. ಅಪ್ಪ ದೇವ್ರೆ, ಈ ಮೀನಮ್ಮನ ಬಗ್ಗೆ ನಾನು ಏನು ಹೇಳೋದು? ನನಗೆ ಇವಳು ನೋಡ್ದೇ ಆಗ್ತಾ ಇರಲಿಲ್ಲ. ಈ ಅಲ್ಲಿ ಜಿರಳೆಗಳನ್ನು ನೋಡ್ದಂಗೆ ಆಗೋದು, ಅಷ್ಟು ಇರಿಟೇಷನ್ ಆಗೋದು. ನೋಡಿದಾಗೆಲ್ಲ ಒಂದು 3 ಬಾರಿಸ್ಬಿಟ್ಟೋಣ ಅಂತ ಅನ್ಸೋದು. ಆದರೆ ನಾನೇ ಇವಳು ಕೂತಿಗೆಗೆ 3 ಗಂಟೆ ಆಗ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಈ ಮನೇಲಿ ಚೇರು, ಟೇಬಲ್ಲು, ಮಂಚತ್ರ ನಾನು ಒಂದು ವಸ್ತು ಆಗಿದ್ದೆ ಅಷ್ಟೇ. ನನ್ನನ್ನು ಒಬ್ಬ ಮನುಷ್ಯನ ಥರ ನೋಡ್ತಾ ಇದ್ದಿದ್ದು ನಮ್ಮಪ್ಪ ಒಬ್ಬರೇ. ಅವ್ರನ್ನ ಬಿಟ್ರೆ ಈ ದೇವತೆನೇ ನೆಕ್ಸ್ಟು. ನೀವೆಲ್ಲರೂ ಹೇಳಿದ ನಿಜಾನೇ. ಈ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನನ್ನ ಜೊತೆ ನಿಜವಾಗ್ಲೂ ಬಾಳ್ತಾ ಇರಲಿಲ್ಲ. ಆದರೆ ವಾಲ್ಮೀಕಿ ಜೀವನದಲ್ಲಿ ನಾರದ ಬಂದಂಗೆ ಇವಳು ನನ್ನ ಜೀವನದಲ್ಲಿ ಬಂದು ಪಾಪ ನನ್ನನ್ನು ಉದ್ಧಾರ ಮಾಡೋ ಪ್ರಯತ್ನ ಮಾಡ್ತಾನೆ ಇವಳು ಜೀವನ ಎಲ್ಲ ಸವಿಸ್ತಾ ಇದ್ದಾಳೆ. ನಿಮಗೆಲ್ಲ ಇವಳನ್ನ ನೋಡಿ ಅಯ್ಯೋ ಅಂತ ಎಷ್ಟು ಅನಿಸಿದೆಯೋ ನನಗೆ ಗೊತ್ತಿಲ್ಲ. ಆದರೆ ನನಗಂತೂ ತುಂಬ ಅನಿಸಿದೆ. ನನ್ನ ಬಿಟ್ಟು ಇವಳು ಬೇರೆ ಯಾರಾದರೂ ಮದುವೆ ಆಗಿದ್ದಿದ್ರೆ ತುಂಬಾ ಚೆನ್ನಾಗಿರೋಳು. ನಂದೊಂದು ಪುಣ್ಯ ಅಂತಿತ್ತಲ್ಲ, ಆ ಪುಣ್ಯನೇ ಇಂಥ ದೇವತೆ ನನ್ನ ಜೊತೆಗೆ ಇರೋ ಹಾಗೆ ಮಾಡಿದೆ. ಹೆಣ್ಣು ಗಂಡನ್ನು ಬೆಳೆಸೋ ಏಣಿ ಆಗಬೇಕು, ಮುಳುಗಕ್ಕೆ ಬಿಡದೇ ಇರೋ ದೋಣಿ ಆಗಬೇಕು, ಗಂಡನ ಹೃದಯ ಆಳೋ ರಾಣಿ ಆಗಬೇಕು. ಆಗಲೇ ಅಂಥ ಗಂಡ ಚೆನ್ನಾಗಿರೋಕ್ಕೆ ಸಾಧ್ಯ. ಇವತ್ತು ನನ್ನ ಲೈಫಲ್ಲಿ ನನಗಿರೋ ನಗು, ಸಂತೋಷ ಎಲ್ಲದಕ್ಕೂ
ಇವಳೇ ಕಾರಣ. ಯಾರಿಗೋಸ್ಕರ ನಾನು ಬದುಕಬೇಕು ಅಂತ ಇದ್ದೀನಿ, ನನ್ನನ್ನು ಯಾರೇ ಬಂದರೂ ಬದುಕು ತೋರಿಸ್ತೀನಿ ಅನ್ನೋ ಹಾಗೆ ಬದಲಾಯಿಸಿದ ದೇವತೆ ಇವಳು. ಇವಳು ಪಾದದ ಮೇಲೆ ತಲೆ ಇಟ್ಟು 2 ಕಣ್ಣನ್ನು 2 ಲೀಟ್ರ್ ನೀರು ಹಾಕಿ ಇವಳು ಸೆರಗು ಒದ್ದೆ ಆಗೋವರೆಗೂ ಅದನ್ನು ಒರೆಸಿ ಬೋರ್ಲ್ ಹಾಕೊಂಡು ಮಲ್ಗೋಣ ಅನ್ಸುತ್ತೆ. ಆದರೆ ಗಂಡು ಅನ್ನೋ ಗರ್ವನೋ ಸ್ವಾಭಿಮಾನ ಕೊಡೋ ಗೌರವನೋ ಗೊತ್ತಿಲ್ಲ. ನನ್ನನ್ನು ಇನ್ನೂ ಆ ಹಂತಕ್ಕೆ ತೊಗೊಂಡೋಗಿಲ್ಲ ಅಷ್ಟೇ. ಥ್ಯಾಂಕ್ಸ್ ಕಣೆ. ವಾವ್, ಜಸ್ಟ್ ವಾವ್ ಸೂರ್ಯ ಅವರೇ. ಮೀನಾ ಅವರೇ, ಈಗ ನಿಮ್ಮ ಸರ್ದಿ. ನನಗೆ ಮಾತೇ ಬರ್ತಿಲ್ಲ, ಆದರೂ ಮಾತಾಡಲೇಬೇಕು. ಎಲ್ಲರೂ ಹೀಗೆ ಒಟ್ಟಿಗೆ ಸೇರೋದು, ನನಗೆ ಮಾತಾಡೋದಕ್ಕೆ ಅವಕಾಶ ಕೊಡೋದು ತುಂಬಾ ಕಮ್ಮಿ ಇಲ್ಲಿ. ಅದಕ್ಕೆ ಮಾತಾಡ್ತಿದ್ದೀನಿ. ನಾನು ಈ ಮನೆಗೆ ಬಂದಿರೋದು, ಇಲ್ಲಿರೋದು, ಸಣ್ಣ ಪುಟ್ಟ ತ್ಯಾಗ ಮಾಡೋದು ನಾನು ಯಾವುದನ್ನು ಹೇಳ್ಕೊಳಲ್ಲ. ಯಾಕಂದ್ರೆ ನಮ್ಮಮ್ಮ ನನಗೆ ಭಾರನ ಒತ್ಕೊಳ್ಳೋದು ಹೇಳ್ಕೊಟ್ಟಿರೋದೇ ಹೊರತು ಹಂಚ್ಕೊಳ್ಳೋದು ಹೇಳ್ಕೊಟ್ಟಿಲ್ಲ. ರಾತ್ರಿ ಆಯ್ತು ಮಲಗೋಣ, ಇಲ್ಲಿ ನಮ್ಮ ಸೋಪಾನ. ಅಯ್ಯಯ್ಯಯ್ಯೋ ಅಮ್ಮ ನೀನು ಬಾರೆ ಬಾರೆ ಬಾ ಬಾ ಬಾ, ಆನಿವರ್ಸರಿ ಪಿಳ್ಳೆ ಬಾ. ಬಂದಾಯ್ತು. ಅಲ್ಲಮ್ಮ, ಹಾಲುಗಳು, ಜಾಂಗ್ರಿ, ಜಿಲೇಬಿನೋ, ಉದ್ದಿನೋಡೆಗಳು, ಅದ್ಲಾಗ ಒಂದಷ್ಟು ತಾಂಬೂಲಗಳೇನಾದ್ರು ತರ್ತೀಯ ಅಂತ ಅನ್ಕೊಂಡಿದ್ದೆ. ಓಹೋ, ನಮ್ ಸಾಹೇಬ್ರಿಗೆ ಫಸ್ಟ್ ನೈಟ್ ನೆನ್ಪಾಗಿದ್ಯೇನೋ. ಆಗದೆ ಇರ್ತದ ಅಲ್ವೇ? ಹೋದ ವರ್ಷ ಇಷ್ಟೊತ್ತಿಗೆ ಅದೆಲ್ಲ ಇತ್ತಲ್ಲ. ಅದೆಲ್ಲ ಎಲ್ಲಿತ್ತು? ರಮ್ಮು, ವಿಸ್ಕಿ, ಬ್ರಾಂದಿ ಅಂತ ಇಟ್ಕೊಂಡು ಕೂತಿದ್ರಲ್ಲ. ಓಹೋ, ಕರೆಕ್ಟು ಕರೆಕ್ಟು ಕರೆಕ್ಟು. ಓ, ಎಲ್ಲಿ ಆ ಕಡೆ ಕೈ ಒಂದು ಕಾಣೆ ಆಗ್ಬಿಟ್ಟಿಗೆಲ್ಲ, ಅದೇನಾದ್ರೂ ತಂದಿದ್ಯಾ? ಲೇ, ಕರೆ ನಾಯಿನೋ ಇಲ್ಲ ಹಳೆ ಸನ್ಯಾಸಿನೋ ಏನಾದ್ರೂ ಇದ್ರೆ ಈ ಕಡೆ ಉತ್ತರ ಸಾಕ್ಬಿಡು, ಹಂಗೆ ಪ್ರೋಸ್ಟೇ ತಗೊಂಡ್ಬಿಡ್ತೀನಿ. ಸರಿ, ಎಸಿತೀನಿ, ಬೀಳ್ದೆ ಇರೋ ಹಾಗೆ ಕ್ಯಾಚ್ ಇಟ್ಕೋಬೇಕು. ಲೇ, ಒಲವಿನ ದಾರಿ ಹರಿಸು ಅಂತಂದ್ರೆ ಅಮೃತ ದಾರಿನೇ ಸುರಿಸ್ತೀನಿ ಅಂತ ಇದೆಯಲ್ಲೇ ಡಂಕಡಕ್ಕ. ಲೇ, ನೀನು ಹೇಳೋದಚ್ಚೋ ನಾವು ಕೇಳೋದಚ್ಚೋ. ಬಿಡು, ಹಾಕು ಹಾಕು, ಕ್ಯಾಚ್ ಹಾಕು. ಕ್ಯಾಚ್. ಅಯ್ಯೋ 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 ಅಯ್ಯೋ. ಇದೇನೇ ಇದು? ಟೆಂಟು. ಇದನ್ನ ರೆಡಿ ಮಾಡ್ಕೊಂಡು ಬಿತ್ಕೊಳ್ಳೋಣ. ಅದೇನೋ ಕರಿ ನಾಯಿ ಅಂತ ಹಳೆ ಸನ್ಯಾಸಿ ಅಂತೆ. ಅಲ್ಲ, ಅಂತ ಹೆಸರಿರೋದ್ನೆಲ್ಲ ಹೇಗಾದ್ರೂ ಕುಡಿದಿರೋ. ಲೇ, ತುಂಬಾ ಸಿಂಪಲ್ಲು. ಬಾಟ್ಲ್ ಹಂಗೆ ಎತ್ಕೊಂಡು ಕೆಳಗಡೆ 2 ಸಾರಿ ತಟ್ಕೊಂಡ್ಬಿಡೋದು, ಮೇಲೆ 2 ಸಾರಿ ಕುಟ್ಕೊಂಡ್ಬಿಡೋದು, ಮುಚ್ಚ ತೆಗೆದು ಅಂತ ಎಗರಿಸಿ ಲಟ 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 ಸುರ್ಕೊಂಡ್ಬಿಡೋದು, ಅಷ್ಟೇ ಸಿಂಪಲ್. ಅದ್ ಹೆಂಗ್ ಕುಡಿತೀರಾ ಅಂತ ನನ್ ಕೇಳಲಿಲ್ಲ. ಮತ್ತೆ ಕಾರ್ ಕೊಟ್ಟಕ ವಿಷ ಇದ್ದಂಗಿದೆ ಅಂತ ಹೇಳ್ತೀರಾ, ಅದ್ ಯಾವ ಗಂಡ ಧೈರ್ಯದಲ್ಲಿ ಅದನ್ನ ಕುಡಿತೀರಾ? ಅಲ್ವೇ ಮೀನೇಶ್ವರಿ, ಈ ಕಾಳು ಮೆಣಸು ಕರಿಬೇವೆಲ್ಲ ಬೆಳ್ಳದಚ್ಚು ಸಕ್ಕರೆ ಹಚ್ಚಿದ್ದಂಗಿರತ್ತಾ? ಇಲ್ಲ ತಾನೇ? ಅದು ಕಹಿಯಾಗೇ ಇರತ್ತೆ. ಬಾಯಲ್ಲಿ ಹಾಕೊಂಡು ಹಂಗೆ 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 ಅಂತ ಅಗದು ನುಂಗ್ಕೊಂಡ್ಬಿಡೋದಿಲ್ವಾ? ಹಂಗೆ ಇದೂನು ಕಾಂಪ್ರಮೈಸ್ ಅಮ್ಮ, ಕಾಂಪ್ರಮೈಸು. ಲೇ, ನೋ ಸರ್ಕು ನೋ ಕಿಕ್ಕು, ಅರ್ಥಮಾಯಿಂದ? ಯಪ್ಪಾ ದೇವ್ರೆ, ಎಲ್ಲದಕ್ಕೂ ಏನಾದ್ರೂ ಒಂದು ಉತ್ತರ ಇಟ್ಕೊಂಡು ನಿಂದೇ ಇರ್ತೀರಾ. ನಿಮ್ಮ ಹತ್ರ ಮಾತಾಡೋದಕ್ಕಾಗಲ್ಲ. ಸರಿ, ಹೋಗಿ ಇದನ್ನ ರೆಡಿ ಮಾಡೋಗಿ. ಹೆಂಗ್ ಮಾಡೋದು? ಆಯ್ತು. ಏ ಡಂಕಡಕ ಬಾರೆ, ಟೆಂಟ್ ರೆಡಿ ಆಯ್ತು. ಹಾ, ಬಂದೆ. ಸಖತ್ತಾಗಿದ್ದಾರ ಇದು, ನಮ್ದೇ ಪುಟ್ಟ ಮನೆ ಇದು. ಸಕ್ಕದಾಗಿದೆ. ಆದ್ರೆ ಲೈಟ್ ಒಂದೇ ಒಂದಿದ್ರೆ ಸಕ್ಕದಾಗಿರ್ತಿತ್ತು. ಲೈಟ್ ಬೇಕಾ ನಿನಗೆ? ಲೈ, ಅಲ್ಲಿ ನೋಡಿ, ಅಲ್ಲಿ ಚಂದ್ರಪ್ಪನು ಹೆಂಗೆ ಪಳ 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 ಅಂತ ಉಳಿತಾ ಇದ್ದಾನೆ ಅಲ್ವಾ? ಯೋ ಚಂದ್ರಪ್ಪನೇ, ನನ್ನ ಹೆಂಡತಿಗೋಸ್ಕರ ಹಂಗೆ ಒಂದು 20 ಕಿಲೋಮೀಟರ್ ಕೆಳಗೆ ಬಾ ಗುರುವೆ. ಆಹಾ, ಮಿಸ್ಟರ್ ಮನೋಜ್, ಏನ್ ಮಾಡ್ತಾ ಇದ್ದೀರಾ? ರೋಹಿಣಿ, AC ಆನ್ ಮಾಡ್ತಾ ಇದ್ದೆ. ಈ AC ಲಿ
ಬ್ಲಾಂಕೆಟ್ ಹೊತ್ಕೊಂಡು ಮಲ್ಕೊಂಬಿಟ್ರೆ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ. ಹಲೋ ಸರ್, ಈಗ ನಮಗ್ ಸಿಕ್ಕಿರೋದು ನರ್ಕದ ಟಿಕೆಟ್. ಏನೋ ಏನು ಹೇಳ್ತಿದ್ಯಾ? ನಿಮ್ ಅಜ್ಜಿ ಹೇಳಿ ಹೋಗಿದಾರಲ್ಲ, ಇವತ್ತು ರೂಲ್ಸ್ ಪ್ರಕಾರ ಇಲ್ಲಿ ಮಲಗ್ಬೇಕಾಗಿರೋದು ಸೂರ್ಯ ಮತ್ತೆ ಮೀನಾ. ನಾವೀಗ ಹೊರಗೆ ಮಲ್ಬೇಕಾ? ಹೌದು. ಆಗಲ್ಲ ಆಗಲ್ಲ ಆಗಲ್ಲ. ಒಂದು ಕೆಲಸ ಮಾಡು, ಏನಾದ್ರು ಸುಳ್ಳು ಹೇಳು. ಮನಜಿಗೆ ಹುಷಾರಿ ಅಂತ ಹೇಳ್ಬಿಡು. ನೆಗಡಿ, ಕೆಮ್ಮು, ಶೀತ, ಗ್ಯಾಸ್ಟ್ರಿಕ್ಕು, ಬೇಡ 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 ಇವೆಲ್ಲ ಸಿಗ್ತಾಯಿತ್ತು. ಒಂದು ಕೆಲಸ ಮಾಡು, ಈ ಲೆಕ್ಕ ಪಕ್ವ ತಲೆ ಕೆಟ್ಟಿದ್ದೀನಿ ನಿಮ್ಗೆ. ಸರಿ ಆಯ್ತು, ಬೇಡ ಬಿಡು. ರೋಹಿಣಿ, ಏನಾದ್ರು ಹೇಳಿ ಮ್ಯಾನೇಜ್ ಮಾಡು. ನನ್ನ ಕೈಲಿ ಹೊರಗೆ ಮಲಗಕ್ಕಾಗಲ್ಲಪ್ಪ, ನಾನು ಇಲ್ಲೇ ಮಲ್ಕೋತೀನಿ. ಮನೋಜ್, ಏನ್ ರೋಹಿಣಿ? ನೋಡಿ, ಅತ್ತೆ ಮಾವ ನಿರ್ಧಾರ ತಗೊಂಡಿದ್ರೆ ನಾನು ಮಾತಾಡ್ಬೋದಾಗಿತ್ತು. ಈ ನಿರ್ಧಾರ ತಗೊಂಡಿರೋದು ನಿಮ್ಮ ಅಜ್ಜಿ ತಾನೇ, ನೀವೇ ಮಾತಾಡ್ಕೊಳ್ಳಿ, ನನ್ಗೈಲಾಗಲ್ಲ. ಅಲ್ಲಿ ಬಕ್ಕ ಪಕ್ಷಿಗಳ ತರ ಕಾಯ್ತಾ ಕೂತಿದ್ದಾರೆ ಸೂರ್ಯ ಮೀನಾ. ಅವ್ರ ಬಾಯಿಗೆ ನನ್ನನ್ ಮಾತ್ರ ಸಿಗಾಕಿಸ್ಬೇಡಿ ದಯವಿಟ್ಟು. ನಾಳೆಯಿಂದ ಚಿಯಾ ಸೀಡ್ಸ್ ಹಾಕೊಳ್ಳೋಣ ಇದ್ರಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ. ಡಿಹೈಡ್ರೇಟ್ ಆಗಲ್ಲ. ಮೀನವ್ರೆ, ಏನ್ ಮಾಡ್ತಿದ್ದೀರಾ? ಮಲ್ಕೋಬೇಕಲ್ಲ, ಅದಕ್ಕೆ ಹಾಸ್ತಿದ್ದೆ. ಅಯ್ಯೋ, ಅಜ್ಜಿ ಹೇಳಿದ್ ನಿಮಗೆ ಗೊತ್ತಿಲ್ವಾ? ಇವತ್ತು ನೀವು ಸೂರ್ಯ ಅವರು ರೂಮಲ್ಲಿ ಮಲ್ಕೋಬೇಕು. ಹೋಗಿ ಹೋಗಿ ಮಲ್ಕೊಳ್ಳಿ ನೀವು. ಶ್ರುತಿ, ರೋಹಿಣಿ ಅವರು ಅವ್ರ ಮನೆಯವರು ಒಳಗಡೆ ಮಲ್ಕೊಂಡಿದ್ದಾರೆ. ಸುಮ್ಮನೆ ನನ್ನಿಂದ ಯಾಕೆ ಅವ್ರಿಗೆ ತೊಂದ್ರೆ? ಬಿಡಿ, ನಾವ್ ಇಲ್ಲೇ ಮಲ್ಕೊಂತೀವಿ. ಅದಕ್ಕೆ ಏನು ಪರವಾಗಿಲ್ಲ, ನೀವು ಹೊರಗಡೆ ಹೋಗಿ ರೂಮಲ್ಲೇ ಮಲ್ಕೊಳ್ಳಿ. ಓಕೆನಾ? ಗುಡ್ ನೈಟ್. ಅಯ್ಯೋ ಯವ್ವ ಯವ್ವ ಯವ್ವಲೇ, ಏನೇ ನೀನು ಹಾಸ್ಬಿಟ್ಯಾ ಇಲ್ಲಿ? ಹಾಸ್ಬಿಟ್ಯಾ ನೀನು ಮೆಂಟ್ಲು, ನೀನು ಅಂತಿಂತ ಮೆಂಟಲ್ಲ, ದೊಡ್ಡ ಮೆಂಟ್ಲು. ಇವತ್ತು AC ಹಾಕೊಂಡು ಹೊರಗಡೆ ತಣ್ಣೀಯಾಗಿ ಮಲ್ಕೊಳ್ಳೋಣ ಬಾರೇ. ಬೇಡ ರೀ, ಇಲ್ಲೇ ಮಲ್ಕೊಳ್ಳೋಣ, ಇದು ತಣ್ಣ ಗಾಳಿ ಬೀಸುತ್ತೆ. ಎಲ್ಲೇ ಗಾಳಿ ಬಿಸ್ತಾ ಇದೆ, ಇವತ್ತು ಒಂಥರ ಸೆಕೆ ಆಗ್ತಾ ಇದೆಯಲ್ಲ ಇಲ್ಲಿ. ನಿಂಗೆ ಇದೆಲ್ಲ ಗೊತ್ತಾಗೋದಿಲ್ಲ, ಬಾ ಒಳಗೆ ಮಲ್ಕೊಳ್ಳೋಣ ಬಾಯ್ಲಿ. ಅರೇ ರೀ, ಮಲ್ಗೋ ಟೈಮಲ್ಲಿ ಹೇರ್ ಸ್ಟೈಲ್ ಮಾಡ್ಕೋಬೇಕಾ ನೀವು? ನಿಮ್ಮ ತಮ್ಮ ಕರೆಯೋದಕ್ಕೂ ನೀವು ಆಡೋದಕ್ಕೂ ಸರಿಯಾಗಿದೆ. ಇದಕ್ಕೆ ಏನು ಕಮ್ಮಿ ಇಲ್ಲ. ಹಿಡ್ಕೊಳ್ರಿ ಇದನ್ನ. ಬನ್ನಿ, ನಾವು ಹೊರಗಡೆ ಮಲ್ಕೊಳ್ಳೋಣ, ನಡೀರಿ. ಮನೋಜ್, ಬನ್ನಿ. ರೋಹಿಣಿ, ನಾನು ಬರಲ್ಲ. ಏಯ್ ಸಂಜಾ, ಪೌಡ್ರ ಬರ್ರಪ್ಪ ಹೊರಗಡೆ, ಹೊರಗೆ ಬಂದು ಬಿದ್ಕೊಳ್ಳಿ ಬನ್ನಿ. ಒಂದ ನೋಡಿ ನಿಮ್ ತಮ್ಮ ಜನ್ಮ ಜಾಲಾಡ್ಬಿಡ್ತಾನೆ. ಬಂದು ಬಿಡಿ, ಹೇಳ್ತಾ ಇದ್ದೀನಿ. ನಾನು ಬರಲ್ಲ ರೋಹಿಣಿ, ಬಾಯಿ ಮುಚ್ಕೊಂಡು ಹೋಗು ಅಂತ ಬೈದ್ ಬಾ, ಹೋಗು. ಅದನ್ನ ನೀವೇ ನಿಮ್ ಬಾಯಾರೆ ಹೇಳಿ. ಬನ್ನಿ. ರೋಹಿಣಿ, ನನಗಂದ್ರೆ ಒಡೆಗೆ ಬರ್ತಾನೆ. ನೋಡಿ, ಹಿಂಗೆ ಪೆಂಗ್ ಆಡ್ಬಿಡಿ, ದಯವಿಟ್ಟು ಬನ್ನಿ. ನೀವು ಮರ್ಯಾದೆ ಉಳಿಸ್ರಿ ನಂದು. ಬಾರಲೇ, ಪೆಂಗ್ ಬಿಟ್ಟಿದೆ ಮಗಂದು. ಕೇಳಲಿಲ್ಲ ಅಂದ್ರೆ ಅಲ್ಲೇ ಬಿದ್ಕೊಂಡ್ಬಿಡ್ತೀಯಲ್ಲ ನೀನು. ಅಜ ಬರ. ಶೋರೂಮ್ ಓಪನ್ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದೀಯನಾ? ಓನಪ್ಪ, ಆದ್ರೆ ಓಪನ್ ಮನೆಗೆ ಸರಿಯಾದ ವ್ಯಕ್ತಿ ಸಿಗ್ತಾ ಇಲ್ಲ. ಯಾರ ಕೈಯಲ್ಲಿ ರಿಬ್ಬನ್ ಕಟ್ ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ? ಒಂದು 3 ಜನ ಆರ್ಟಿಸ್ಟ್ ಜೊತೆ ಮಾತಾಡಿದ್ದೀನಿ ಆಲ್ರೆಡಿ. ಆರ್ಟಿಸ್ಟಾ? ಯಾರೋ ಅದು? ಮೂವೀಸ್ ಅಲ್ಲಿ ಆಕ್ಟ್ ಮಾಡೋರು ಮಾವ. ಅಲ್ಲ, ನೀವೇನು ಹೊಸ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀರಾ? ಸಿನಿಮಾದವ್ರು ಬಂದು ರಿಬ್ಬನ್ ಕಟ್ ಮಾಡಕ್ಕೆ? ಸಿನಿಮಾದವರು ಸುಮ್ಮನೆ ಬಂದ್ಬಿಟ್ಟು ರಿಬ್ಬನ್ ಕಟ್ ಮಾಡ್ಬಿಟ್ಟು ಹೋಗ್ತಾರಾ? ಫ್ರೀಯಾಗಿ ಯಾರು ಬರಲ್ಲ ಮೀನಾ ಅವ್ರೆ. ಅವ್ರಿಗೂ ಇಂತಿಷ್ಟು ಅಮೌಂಟ್ ಅಂತ ಪೇ ಮಾಡ್ಲೇಬೇಕು ನಾವು. ದುಡ್ಡು ಕೊಟ್ಟು ಒಬ್ಬನ್ನ ಕರೆಸಿ ಅವರಿಂದ ರಿಬ್ಬನ್ ಕಟ್ ಮಾಡ್ಬೇಕಾ? ಎಷ್ಟು ಕೊಡ್ಬೇಕಾಗತ್ತೋ? ಅದು ಅವ್ರವ್ರ ಪಾಪ್ಯುಲಾರಿಟಿ ತಕ್ಕಾಗೆ ಚಾರ್ಜ್ ಮಾಡ್ತಾರೆ. ಅಪ್ಪೋ, ಮೀನಾ ಹೊರಗಡೆ ಹೂವಿನ ಅಂಗಡಿ ಓಪನ್ ಮಾಡಿದಾಗ ಈ ಮೈಕಮ್ಮನ್ ಕರ್ಸ್ಬಿಟ್ಟು ನಾವು 2,001 ರೂಪಾಯಿ ಕೊಡ್ಲಿಲ್ವೇ? ಹಾಗಾದ್ರೆ ದೊಡ್ಡ ಅಂಗಡಿಗೆ ದೊಡ್ಡ ಅಮೌಂಟೇ ಕೊಡ್ಬೇಕಾಗತ್ತೆ. ಅಯ್ಯೋ ಮಾವ, ದೊಡ್ಡ ರೇಂಜ್ಗೆ ದೊಡ್ಡ ಸೆಲೆಬ್ರಿಟೀಸ್ನೆಲ್ಲ ನಾವು ಕರೆಸ್ತಾ ಇಲ್ಲ. ಒಂದ್ ರೇಂಜಿಗೆ ಓಕೆ ಅನ್ಸೋರ್ನ ಮಾತಾಡ್ಸ್ಕೊಂಡ್ ಬಂದಿದೀವಿ. ಹೌದಪ್ಪ, ಅವ್ರಿಗೆಲ್ಲ 1 ಲಕ್ಷನೋ 2 ಲಕ್ಷನೋ ಕೊಟ್ರೆ ಸಾಕು. ಬುದ್ಧಿಗಿದ್ದಿ ಇದೆಯೇನೋ ದಡ್ಡನ ಮಗನೇ. ರೋಹಿಣಿಯವ್ರ ಅಪ್ಪ ಪಾಪ ಜೈಲಲ್ಲಿದ್ರು, ನೀನು ದೊಡ್ಡ ಸ್ಥಾನಕ್ಕೆ ಬರಬೇಕು ಅಂತ ಕಷ್ಟಪಟ್ಟು ದುಡ್ಡು ಕಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ 2 ಲಕ್ಷನ ಬರೀ ರಿಬ್ಬನ್ ಕಟ್ ಮಾಡೋದಕ್ಕೆ ಕೊಡ್ತೀಯ? ಅಪ್ಪ, ಸೆಲೆಬ್ರಿಟೀಸ್ ಬಂದ್ರೆ ಪಾಪ್ಯುಲಾರಿಟಿ ಸಿಗುತ್ತಪ್ಪ. ಏನು ಅಷ್ಟು ಗೊತ್ತಿಲ್ಲ ನಿಮ್ಗೆ? ಅಂತ ವಿಷಯದ ಬಗ್ಗೆ ಎಲ್ರು ಒಂದಿನ ಮಾತಾಡ್ತಾರೆ, 2 ದಿನ ಮಾತಾಡ್ತಾರೆ, ಆಮೇಲೆ ಎಲ್ರು ಮರ್ತೇ ಹೋಗಿರ್ತಾರೆ. ಮೀನಾ ಅವ್ರೆ, ಮಾರ್ಕೆಟ್ ಅಲ್ಲಿ ನಾವು ಕಾಂಪಿಟೇಟರ್ಸ್ ಆಗಿ ಹೆಜ್ಜೆ ಇಡ್ತಾ ಇದೀವಿ. ಕಾಂಪಿಟೇಷನ್ ಅಂದ್ರೆ ಕಾಂಪನ್ಸೇಷನ್ ಕೊಡೋದಕ್ಕೂ ನಾವು ರೆಡಿ ಇರಬೇಕು. ಹಾಗಂತ 2 ಲಕ್ಷ ಕೊಟ್ಟು ಅವ್ರನ್ನ ಕರೆದು ಶಾಪ್ ಓಪನ್ ಮಾಡ್ಬೇಕೇನಾ?
ಏಯ್ ಈ ಜನ ಸೇರಿದ್ರೆ ಆ ಸಿನಿಮಾದವ್ರು ನೋಡೋಕ್ಕೋಸ್ಕರ ಜನ ಸೇರ್ಕೋತಾರೆ ಹೊರತು ನಿಮ್ಮ ಅಂಗಡಿ ವಸ್ತುಗಳು ಸೇಲ್ ಆಗೋಕ್ಕೋಸ್ಕರ ಬರ್ತಾರೆ ಅಂತ ನನಗನ್ಸಲ್ಲ. ವ್ಯಾಪಾರಂ ದ್ರೋಹ ಚಿಂತನಂ ಅನ್ನೋ ಈ ಕಾಲದಲ್ಲಿ ವ್ಯಾಪಾರಸ್ಥರು ಈ ಕಾಲದಲ್ಲಿ ಈ ಥರ ಎಲ್ಲ ಕಳ್ಳಾಟ ಆಡಿದ್ರೆ ಚಿತ್ರ ಬಿತ್ರಿ ಆಟ ಆಡಿದ್ರೆ ಜನಕ್ಕೆ ಗೊತ್ತಾಗಲ್ವೇನೋ, ಅವ್ರಿಗೆ ಮಾಮೂಲಿ ಆಗಿಲ್ವ ಇದೆಲ್ಲ? ದಡ್ಡರಾಗಿ ಯೋಚನೆ ಮಾಡಿ ಸುಮ್ಮನೆ ದುಡ್ಡು ಕಳ್ಕೊಬೇಡಿ. ಮಿಸ್ಟರ್ ಅಂಡ್ ಮಿಸಸ್ ಪೆಂಗ್ಯ ತಮ್ಮ ಕಿವಿಗಳು 4 ಸೆಂಟಿಮೀಟ್ರು ದೊಡ್ಡದಾಗಿ ಮಾಡಿ ಕೇಳಿಸ್ಕೊಡಿ. ನೋಡಿಪ್ಪ, ನೀವು ಒಳ್ಳೆ ಪದಾರ್ಥನ ಕೊಟ್ಟರೆ ನಿಧಾನ ಆದರೂ ನಾಳೆ ದಿನ ನಿಮ್ಮ ವ್ಯಾಪಾರ ದೊಡ್ಡದಾಗಿ ಬೆಳೆಯುತ್ತೆ. ಹೊಟ್ಟೆ ಉರಿರಿ ನಿಮ್ಗೆ. ಎಲ್ಲಿ ನಮ್ಮ ಅಂಗಡಿ ಪಾಪ್ಯುಲರ್ ಆಗುತ್ತೋ ಅಂತ. ಹೌದೌದೌದೌದು, ನಮ್ಮ ಹೊಟ್ಟೆಗಳು ಉರಿದೋಗ್ತಿರೋದಕ್ಕೆ ನೋಡು ನಿಮಗೆ ಈ ಥರದ ಅಂಗಡಿ ಹುಡ್ಕೊಟ್ಟಿದ್ದು. ಅಪ್ಪ ಸೂರ್ಯ, ನಾನು ಕೊಡ್ಸಿದ್ದು ಅಂತ ಹೇಳ್ಕೊಂಡ್ರೆ ಓಡಾಡಿದ್ರೆ ನೀವು ಕೊಡ್ಸಿರೋ ಅಂಗಡಿನೇ ಬೇಡಪ್ಪ, ನಾನು ಬೇರೆ ಅಂಗಡಿ ನೋಡ್ಕೋತೀನಿ. ಅಷ್ಟರಲ್ಲಿ ಇರೋ 4 ಕಾಸನ್ನು 4 ದಿಕ್ಕು ಹಂಚಿ ಹಾಗೆ ಬಿದ್ದೋಗ್ತೀಯ ಅಷ್ಟೇ. ಅಲ್ಲಪ್ಪ, ನಮ್ಮ ಮನೇಲಿ ದೊಡ್ಡವರು ಅಂತ ಎಷ್ಟೊಂದು ಜನ ಇದ್ದಾರೆ. ಲಕ್ಕಿ ಇದ್ದಾರೆ, ನೀನಿದ್ಯಾ, ಸಕ್ಕರೆ ಇದ್ದಾರೆ. ಹೇಗೆ ನಿನ್ನ ಪಕ್ಕದಲ್ಲಿ ಕೂತಿರೋ ನಿನ್ನ ಹೆಂಡತಿ ಇಲ್ವೇನೋ? ಇವ್ರು ಯಾರ ಕೈಲಾದ್ರೂ ಓಪನ್ ಮಾಡಿಸ್ಬೇಕು ಅಂತ ನಿನಗೆ ಅನ್ನಿಸ್ಲೇ ಇರ್ಬೇಕಾ? ರೋಹಿಣಿ, ಶಾಪ್ ಓಪನಿಂಗ್ ದಿನನೇ ಸಿಕ್ಕಾಪಟ್ಟೆ ಕಸ್ಟಮರ್ ಬಂದ್ಬಿಟ್ಟಿದ್ರು. ಅವ್ರ ಜೊತೆ ಮಾತಾಡಿ ಮೈ ಕೈ ಬಾಯಿ ಎಲ್ಲ ನೋವು ಬಂದ್ಬಿಟ್ಟಿದೆ. ಏನ್ ಮನೋಜ್ ನೀವು ಒಂದ್ ದಿವಸಕ್ಕೆ ಇಷ್ಟೊಂದು ಸುಸ್ತಾಗ್ಬಿಟ್ರಾ? ಅದು ಕೆಲಸ ಮಾಡಿ ತುಂಬಾ ದಿನ ಆಗಿತ್ತಲ್ಲ, ಅದಕ್ಕೆ. ಅಯ್ಯೋ ಬಂದ್ಬಿಟ್ಟ ಇಬ್ರು. ಅಯ್ಯೋ ಬಾಗಿಲು ನಿಂತ್ಕೊಳ್ಳೋ. ಯಾಕಮ್ಮ? ಹೇಳ್ತೀನಿ. ಏನಾಯ್ತು? ದೃಷ್ಟಿ ತೆಗೆದ್ ಬೇಡವಾ? ಎಷ್ಟು ಜನ ನಿನ್ನ ನೋಡ್ಕೊಂಡು ಕಣ್ಣು ಹಾಕಿರ್ತಾರೆ. ಅಮ್ಮ, ಅಯ್ಯೋ ಅಮ್ಮ, ನನ್ ನಿದ್ದೆ ಬರ್ತಿದ್ಯಮ್ಮ, ವಾಯಿ ಕೈ ಎಲ್ಲ ನೋವು. ಅಯ್ಯೋ ನೋಡ್ದ್ಯಾ ಇದಕ್ಕೆ ಹೇಳೋದು ದೃಷ್ಟಿಯಾಗಿದೆ ಅಂತ. ದೃಷ್ಟಿ ತೆಗೆದು ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಇಲ್ಲೇ ಇರು, ಒಳಗ್ ಬರ್ಬೇಡ, ವೆಯ್ಟ್ ಮಾಡು. ಓ ಅಮ್ಮ, ಮುಗಿತೇನಪ್ಪ ಕೆಲಸ? ಶಾಪ್ ಕ್ಲೋಸ್ ಮಾಡ್ಕೊಂಬಂದ್ರಪ್ಪ? ಅಪ್ಪ ಮುಗೀತು, ಎಲ್ಲ ಸರಿಯಾಗಿ ಲಾಕ್ ಮಾಡ್ಕೊಂಡ್ ಬಂದ್ವಿ. ವೆರಿ ಗುಡ್. ಅಲ್ಲಿ ಯಾಕೋ ನಿಂತಿದ್ದೀರಿ? ಒಳಗ್ ಬನ್ನಿ. ನಾನೇ ಹೇಳಿದ್ದು ನಿಂತ್ಕೊಳ್ಳಿ ಅಂತ. ಇಬ್ಬರಿಗೂ ದೃಷ್ಟಿ ತೆಗಿಬೇಕು. ಅಯ್ಯೋ ರೀ, ಕುಡಿಯಕ್ ನಿಂಗೆ ಬಿಸಿನೀರು ಕೊಡ್ಲಾ? ಇರಮ್ಮ, ಏನು ಬೇಡ. ಈ ಗಂಡ ಹೆಂಡ್ತಿರು ಏನ್ ಸಾಧನೆ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಈ ಅಮ್ಮ 10 ಗಂಟೆ ರಾತ್ರಿನಲ್ಲಿ ಇವ್ರಿಗೆ ಮಂಗಳಾರತಿ ಎತ್ತಾ ಇದಾರೆ. ಆಗಲ್ಲಪ್ಪ, ಇವತ್ತು ಶೋರೂಮ್ ಓಪನಿಂಗ್ ಅಲ್ವಾ, ತುಂಬ ಜನ ಬಂದಿರ್ತಾರೆ, ಅವರು ದೃಷ್ಟಿ ಆಗಿರುತ್ತೆ ಅಂತ ದೃಷ್ಟಿ ತೆಗಿತಾ ಇದ್ದಾರೆ ಕಣೋ. ಓಹೋ, ಹಂಗೋ, ಸರಿ ಆಯ್ತಾಯ್ತು. ಎತ್ತಿ ಆರ್ತಿನ ಚೆನ್ನಾಗಿ ಎತ್ತಿ. ಅಪ್ಪನ ಕೊಡ್ಬೇಕಾಗಿರೋ 27 ಲಕ್ಷನ ಕೊಡೋವರೆಗೂ ಒಂದು ದಿನನೂ ಮಿಸ್ ಮಾಡದೆ ದಿನ ಕೆಲಸ ಮಾಡಪ್ಪ ಅಂತ ಮಂಗಳಾರತಿ ಚೆನ್ನಾಗಿ ಎತ್ಬಿಡಿ ಮಕ್ಕಳಿಗೆ. ಅತ್ತೆ, ನಾವಿನ್ನು ಮನೆ ಒಳಗಡೆ ಹೆಜ್ಜೆನೆ ಇಟ್ಟಿಲ್ಲ ನೋಡಿ. ಸೂರ್ಯ ಅವರು ಆಗ್ಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ರೋಹಿಣಿ, ಅವನ್ ಬಗ್ಗೆ ಬಿಡಮ್ಮ. ಅವನ್ಗೆ ಹೊಟ್ಟೆ ಉರಿ ಏನಾದ್ರೂ ಅವ್ನ್ ಮಾತಾಡ್ತಾನೆ ಇರ್ತಾನೆ, ನೀನ್ ತಲೆ ಕೆಡಿಸ್ಕೋಬೇಡ. ಇವನ್ ಕಣ್ಣೆ ಜಾಸ್ತಿ ಬಿದ್ದಿರುತ್ತೆ, ಅದಕ್ಕೆ ನಾನು ಎಕ್ಸ್ಟ್ರಾ ದೃಷ್ಟಿ ತೆಗಿತಾ ಇರೋದು. ಅಮ್ಮ, ಏನಮ್ಮ ಇದೆಲ್ಲ? ಹಲೋ, ಕರೆಕ್ಟಾಗಿ ಹೇಳ್ಬೇಕು ಅಂತಂದ್ರೆ ದೃಷ್ಟಿ ತೆಗಿಬೇಕಾಗಿರೋದು ನಮ್ಮ ಅಪ್ಪನಿಗೆ. ಅಪ್ಪನ ದೃಷ್ಟಿ ಯಾಕೋ? ಅಲ್ವೋ, 3 ಜನ ಮಕ್ಕಳನ್ನ ತಮ್ಮ ಕಾಲ ಮೇಲೆ ತಾವು ನಿಲ್ಲೋ ಹಾಗೆ ಇವ್ರು ಮಾಡಿದಾರೆ ನೋಡು, ಅದಕ್ಕೆ. ಹೂನಪ್ಪ, ನಿಜವಾಗ್ಲೂ ದೃಷ್ಟಿಗಳಾಗಿರುತ್ತಪ್ಪ. ಸುಮ್ಮನೆ ಇರೋ ಸೂರ್ಯ, ಏನಾರು ಅಂತ ಹೇಳ್ಕೊಂಡು ನೀನು ಒಳ್ಳೆ. ಏ ಮೀನಾ, ಬಾ ಇಲ್ಲಿ, ಅಲ್ಲೇ ನಿಂತ್ಕೊಂಡಿದ್ಯಾ? ತಗೊಂಡೋಗಿ ಸುರ್ದುಟ್ಪ. ಮೀನಾ, ಅದನ್ನ ತಗೊಂಡು ಹಂಗೆ ಒಂದು ತಲೆ ಮೇಲೆ ಸುರಿದು ಬಿಡಮ್ಮ. ಅಲ್ಲ ಪಾಪ, ಮಗುಗೆ ದೃಷ್ಟಿ ತುಂಬಾ ಜಾಸ್ತಿ ಆಗಿರುತ್ತೆ. ಅದನ್ನ ತಗೊಂಡೋಗಿ ಬೀದಿನ ಸುರಿದು ವೇಸ್ಟ್ ಮಾಡೋ ಬದಲು ಅವ್ನ ತಲೆ ಮೇಲೆ ಸುರಿದು ಬಿಟ್ರೆ ಎಲ್ಲ ದೃಷ್ಟಿ ಪರಿಹಾರ ಆಗ್ಬಿಡುತ್ತೆ ಅಂತ ಹೇಳಿದೆ ಅಷ್ಟೇ. ಏನೇ ಮೀನಾ ನಿಂತಿದ್ಯಾ? ಸೂರ್ಯ ಮೀನಾ, ಇನ್ನು ತೊಗೊಂಡೋಗುತ್ತಾ ಇರು. ನೀವಿಬ್ರು ಒಳಗ್ ಬನ್ರಿ. ಆಸೆ ಆಸೆ ಆಸೆ